Hello everyone. So in this video I am solving assessment of companies chapter ಗೆ ಸಂಬಂಧಪಟ್ಟಂತ 5 marks question. Okay na? So problem ಬಂದ್ಬಿಟ್ಟು the book profit of a company in the previous year 22-23 computed in accordance with section 115 JB if the income tax act rupees 15 lakh. Okay na? Its total income under income tax act at normal rates for the same period is computed at rupees 5 lakh. Okay na? ಇಲ್ಲಿ ಎರಡು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಒಂದು 115 JB ಆ್ಯಕ್ಟ್ ಸೆಕ್ಷನ್ ಪ್ರಕಾರ 15 ಲ್ಯಾಕ್ ಇನ್ಕಮನ್ನು ಕೊಟ್ಟಿದ್ದಾರೆ. ಸೊ ಈ ಸೆಕ್ಷನ್ ಅಪ್ಲೈ ಆಗೋದು ಮ್ಯಾಟ್ ಸಿಸ್ಟಮ್. ಓಕೆನಾ. ಇನ್ನು ಸೆಕೆಂಡ್ ಒಂದು ಇನ್ಕಮ್ ಕೊಟ್ಟಿದ್ದಾರೆ 5 ಲ್ಯಾಕ್ ರೂಪಾಯಿ. ಇಲ್ಲಿ ನಾರ್ಮಲ್ ರೇಟ್ಸ್ ಅಂತ ಹೇಳಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ಸೊ ಎರಡು ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟು ಕೊನೆಗೆ ಒಂದು ಕ್ವಶನ್ ಕೇಳಿದ್ದಾರೆ. ಏನಪ್ಪ ಅಂದರೆ ಈಸ್ ದ ಕಂಪ್ನಿ ಲಯಬಲ್ ಟು ಪೇ ಮ್ಯಾಟ್ ದಟ್ ಈಸ್ ಮಿನಿಮಮ್ ಅಲ್ಟರ್ನೇಟಿವ್ ಟ್ಯಾಕ್ಸ್ ಅಂತ ಕ್ವಶನ್ ಇದೆ. ಇಫ್ ಎಸ್ ದೆನ್ ಹೌ ಮಚ್ ಈಸ್ ಟು ಬಿ ಪೇ. ಹಾಗಾದರೆ ಎಷ್ಟು ಮ್ಯಾಟ್ ಸಿಸ್ಟಮ್ ಪ್ರಕಾರ ಟ್ಯಾಕ್ಸನ್ನು ಅವರು ಪೇ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಕ್ವಶನನ್ನು ಕೇಳಿದ್ದಾರೆ. ಓಕೆನಾ. ಸೊ ದಿಸ್ ಇಸ್ ವಾಟ್ ಕ್ವಶನ್ ಆ್ಯಂಡ್ ಸಿ ಎ ದ ಸೊಲ್ಯೂಷನ್. ಫಸ್ಟ್ ಒಂದು ಬಂದುಬಿಟ್ಟು ಅಂಡರ್ ನಾರ್ಮಲ್ ರೇಟ್ ಸಿಸ್ಟಮ್. ಓಕೆನಾ. ಸೊ ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಪೇಯಬಲ್ ಫಾರ್ ದ ಅಸೆಸ್ಮೆಂಟ್ ಇಯರ್ 23-24. ಓಕೆನಾ. ಇಲ್ಲಿ ನಾರ್ಮಲ್ ರೇಟ್ ಇನ್ಕಮ್ ಬಂದುಬಿಟ್ಟು 5 ಲ್ಯಾಕ್ ರುಪೀಸನ್ನು ಕೊಟ್ಟಿದ್ದಾರೆ. ಸೊ ಇನ್ನು ನಾರ್ಮಲ್ ರೇಟ್ಗೆ ಅಪ್ಲೈ ಆಗುವಂಥ ಇನ್ಕಮ್ ಟ್ಯಾಕ್ಸ್ ಬಂದುಬಿಟ್ಟು 25%. ಓಕೆನಾ. ಸೊ ಟ್ಯಾಕ್ಸ್ ಆನ್ ಟೋಟಲ್ ಇನ್ಕಮ್ ಅಟ್ 25% ಆನ್ 5 ಲ್ಯಾಕ್ ಮಾಡಿದರೆ ಇಯರ್ ವಿ ಗೆಟ್ 1,25,000 ಬರುತ್ತೆ. ಸರ್ಚಾರ್ಜ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಡ್ಯಾಶ್ 1,25,000 ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಆಗುತ್ತೆ. ಇನ್ನು ಆ್ಯಡ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಟ್ 4%. ಸೊ 1,25,000 ಮೇಲೆ 4% ಮಾಡಿದರೆ ಇಯರ್ ವಿ ಗೆಟ್ 5,000 rupees. ಓಕೆನಾ. ಸೊ 1,25,000ಗೆ 5,000 ಆ್ಯಡ್ ಮಾಡಿದರೆ ಟ್ಯಾಕ್ಸ್ ಪೇಯಬಲ್ ಅಂಡರ್ ನಾರ್ಮಲ್ ರೇಟ್ ಸಿಸ್ಟಮ್ ಎಷ್ಟು ಬರುತ್ತೆ ಅಂತಂದರೆ 1,30,000 ಬರುತ್ತೆ. ಓಕೆನಾ. ಇನ್ನು ಸೆಕೆಂಡ್ ಒಂದು ಮ್ಯಾಟ್ ಸಿಸ್ಟಮ್. ಮ್ಯಾಟ್ ಸಿಸ್ಟಮ್ ಪ್ರಕಾರ ಬಂದುಬಿಟ್ಟು ಇನ್ಕಮನ್ನು ಟೋಟಲ್ ಇನ್ಕಮ್ನ 15 ಲ್ಯಾಕ್ ಕೊಡಿದ್ದಾರೆ. ಇನ್ನು ಮ್ಯಾಟ್ ಸಿಸ್ಟಮ್ ಪ್ರಕಾರ 15% ಟ್ಯಾಕ್ಸ್ ರೇಟ್ ಅಪ್ಲೈ ಆಗುತ್ತೆ. ಓಕೆನಾ. ಸೊ ಟ್ಯಾಕ್ಸ್ ಆನ್ ಬುಕ್ ಪ್ರಾಫಿಟ್ ಎಟ್ 15% ಆನ್ 15 ಲ್ಯಾಕ್ 2,25,000 ಬರುತ್ತೆ. ಸರ್ಚಾರ್ಜ್ ಕೊಟ್ಟಿಲ್ಲ. ಡ್ಯಾಶ್. ಸೊ 2,25,000 ಅಮೌಂಟ್ ಬರುತ್ತೆ. ಇನ್ನು ಆ್ಯಡ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಟ್ 4% ಮಾಡಿದಾಗ ದಟ್ ಈಸ್ 2,25,000 ಮೇಲೆ 4% ಮಾಡಿದರೆ ಹಿಯರ್ ವಿ ಗೆಟ್ 9,000 rupees. ಸೊ ಅದನ್ನು ಆ್ಯಡ್ ಮಾಡಿದರೆ ಹಿಯರ್ ವಿ ಗೆಟ್ ದ ಅಮೌಂಟ್ 2,34,000. ಸೊ ಇದು ನಾರ್ಮಲ್ ಸಿಸ್ಟಮು. ಆಮೇಲೆ ಇದು ಮ್ಯಾಟ್ ಸಿಸ್ಟಮಲ್ಲಿ ಬರುವಂಥ ಟ್ಯಾಕ್ಸ್ ರೇಟು. ಓಕೆನಾ. ಸೊ 1,30,000. ಆಮೇಲೆ ಮ್ಯಾಟ್ ಸಿಸ್ಟಮ್ ಪ್ರಕಾರ 2,34,000 ಬರುತ್ತೆ. ಓಕೆನಾ. ದಿಸ್ ಇಸ್ ವಾಟ್ ಟ್ಯಾಕ್ಸ್ ಪೇಯಬಲ್ ರೈಟ್. ಸೊ ಹಂಗಾರೆ ಅವ್ರು ಮೇನ್ ಕ್ವಶನ್ ಕೇಳಿದ್ದಾರೆ. ಈ ಒಂದು ಕ್ಯಾಲ್ಕುಲೇಷನಲ್ಲಿ ಮ್ಯಾಟ್ ಸಿಸ್ಟಮ್ ಪ್ರಕಾರ ಟ್ಯಾಕ್ಸನ್ನು ತುಂಬೋದಕ್ಕೆ ಕಂಪ್ನಿ ಎಲಿಜಿಬಲ್ ಆಗುತ್ತೋ ಇಲ್ಲೊಂತೆ. ಓಕೆನಾ. ಸೊ ಇಯರ್ ಇನ್ ದಿಸ್ ಕೇಸ್ ಅಂಡರ್ ಮ್ಯಾಟ್ ಸಿಸ್ಟಮ್ ಟ್ಯಾಕ್ಸ್ ಈಸ್ rupees 2,34,000. ದಿಸ್ ಈಸ್ ಮೋರ್. ಓಕೆನಾ. ಸೊ ಮ್ಯಾಟ್ ಸಿಸ್ಟಮ್ ಪ್ರಕಾರ ಅಥವಾ ಇವೆರಡು ಸಿಸ್ಟಮನ್ನು ಕಂಪ್ಯಾರಿಸನ್ ಮಾಡಿದಾಗ ವಿಚ್ ಎವರ್ ಈಸ್ ಹೈಯರ್ ಆ ಟ್ಯಾಕ್ಸನ್ನು ನಾವು ತೊಗೋತೀವಿ. ಇಲ್ಲಿ ಮ್ಯಾಟ್ ಸಿಸ್ಟಮ್ 2,34,000 ಹೈಯರ್ ಇದೆ. ದಟ್ಸ್ ವೈ ಕಂಪ್ನಿ ಈಸ್ ಲಯಬಲ್ ಟು ಪೇ ಟ್ಯಾಕ್ಸ್ ಅಂಡರ್ ಮ್ಯಾಟ್ ಸಿಸ್ಟಮ್ ದಟ್ ಈಸ್ rupees 2,34,000 ಅಂತ ಹೇಳಿ ಕೊನೆಗೆ ಕನ್ಕ್ಲೂಷನ್ನ ಬರಿತೀವಿ. ಓಕೆ. ಸೊ ದಿಸ್ ಈಸ್ ವಾಟ್ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ಇಫ್ ಯು ಹ್ಯಾವ್ ಎನಿ ಡೌಟ್ ಪುಟ್ ಇನ್ ದ ಕಮೆಂಟ್ ಬಾಕ್ಸ್ and thank you so much for watching this video.